ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಈ ದಿನದಲ್ಲಿ ನಾನು ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ಯೇಸು ಕ್ರಿಸ್ತನೇ ಸತ್ಯ ದೇವರು, ನಿತ್ಯ ಜೀವ. 1 ಯೋಹನ 5:20 ವಾಕ್ಯ. ಕ್ರಿಸ್ತನೇ ನಿರಂತರ ಸ್ತುತಿ ಹೊಂದತಕ್ಕ ದೇವರು, ಆಮೆನ್. ರೋಮನ್ಸ್ 9:5 ಸ್ಪಷ್ಟವಾಗಿ ಇರುತ್ತದೆ. ಕಳೆದ ಸಂಚಿಕೆಯಲ್ಲಿ 666 ಎನ್ನುವಂಥದ್ದು ಏನಾಗಿದೆ, ಅದನ್ನು ಯಾವ ತರ ನಾವು ಅರ್ಥ ಮಾಡಿಕೊಳ್ಳಬಹುದು, ಮತ್ತೆ ಅದು ಆಲ್ರೆಡಿ ಲೋಕದಲ್ಲಿ ಇದೆ, ಅಂದ್ರೆ ಸಭೆಯ ಒಳಗಡೆ ಇದೆ ಎನ್ನುವಂತ ವಿಷಯವನ್ನು ನಾವು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಮತ್ತೆ ಇದು ಫೈಂಡ್ ಔಟ್ ಆಗಿದ್ದು AD 200 ಅಲ್ಲಿ, ಅಂದ್ರೆ ಇನ್ ದಿ ಬಿಗಿನಿಂಗ್ ಟೈಮ್ ಅಲ್ಲಿ 666 ಏನಿದೆ ಅದನ್ನು ಆಲ್ರೆಡಿ ಫೈಂಡ್ ಔಟ್ ಆಗಿದೆ. ಬಟ್ ಶೈತಾನನ ಕೆಲವೊಂದು ಕಾರ್ಯಗಳಿಂದ, ಆತನು ಮರೆಮಾಚುವ ಆ ರೀಸನ್ ಇಂದ ತುಂಬಾ ಜನರಿಗೆ ಇನ್ನೂ ಸತ್ಯ ಗೊತ್ತಿಲ್ಲ. ಅದನ್ನು ನಾವು ವಾಕ್ಯದಲ್ಲಿ ಧ್ಯಾನಿಸಿದ್ದೇವೆ. ಸೊ ಇವತ್ತು ಅದರದ್ದೇ ಕಂಟಿನ್ಯೂಯೇಷನ್ ಆಗಿ ದೇವರ ಮುದ್ರೆ ಎಂದರೆ ಏನು, ಪ್ರಕಟಣೆಯಲ್ಲಿ ವಾಕ್ಯ ಹೇಳ್ತದೆ ದೇವರ ಮುದ್ರೆ ಅಂದ್ರೆ ಸೀಲ್ ಆಫ್ ಗಾಡ್ ಅಂತೇಳಿ ಉಲ್ಲೇಖವಾಗಿದೆ. ಮತ್ತೆ ಆ ಸೀಲ್ ಆಫ್ ಗಾಡ್ ವಿಶ್ವಾಸಿಗಳ ಹಣೆಯ ಮೇಲೆ ಇರುವುದು ಅಂತೇಳಿ ವಾಕ್ಯ ಹೇಳ್ತದೆ, ದೇವರ ಮುದ್ರೆ. ಸೊ ಹಾಗಿದ್ರೆ ನಾವು ಬನ್ನಿ ವಾಕ್ಯ ಭಾಗದಲ್ಲಿ ನಾವು ಧ್ಯಾನಿಸುವ. ಪ್ರಕಟಣೆ 7, 2, 3, 4ನೇ ವಾಕ್ಯವನ್ನು ಮೊದಲು ನಾವು ಧ್ಯಾನಿಸುವ. ವಾಕ್ಯವು ಈ ತರ ಹೇಳ್ತದೆ ನೋಡಿ. ಇದಲ್ಲದೆ ಮತ್ತೊಬ್ಬ ದೇವದೂತನು ಜೀವ ಸ್ವರೂಪನಾದ ದೇವರ ಮುದ್ರೆಯನ್ನು ಹಿಡಿಕೊಂಡು ಮೂಡನ ದಿಕ್ಕಿನಿಂದ ಏರಿ ಬರುವುದನ್ನು ಕಂಡೆನು. ಅವನು ಭೂಮಿಯನ್ನು ಸಮುದ್ರವನ್ನು ಕೆಡಿಸುವುದಕ್ಕೆ ಅಧಿಕಾರ ಹೊಂದಿದ ಆ 4 ಮಂದಿ ದೇವದೂತರಿಗೆ, ನಾವು ನಮ್ಮ ದೇವರ ದಾಸರಿಗೆ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರೆಂದು ಮಹಾ ಶಬ್ದದಿಂದ ಕೂಗಿ ಹೇಳಿದನು. ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ನಾನು ಕೇಳಿದೆನು, ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. ಅವರ ಸಂಖ್ಯೆ 1,44,000 ಮಂದಿ ಅಂತೇಳಿ ವಾಕ್ಯ ಹೇಳ್ತಿದೆ. ಇಲ್ಲಿ ಈ 3 ವಾಕ್ಯದಲ್ಲಿ ನಾವು 3 ವಿಷಯಗಳನ್ನು ಧ್ಯಾನಿಸಬಹುದು. 1 ದೇವರ ಮುದ್ರೆ, 2 ಪ್ರಕಟಣೆ 7:3 ಹೇಳ್ತದೆ ಹಣೆಯ ಮೇಲೆ ಮುದ್ರೆ, ಮತ್ತೆ 3 ಆ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ. 3 ವಿಷಯಗಳಿದೆ: ದೇವರ ಮುದ್ರೆ, ಹಣೆಯ ಮೇಲೆ ಮುದ್ರೆ, ಮತ್ತೆ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ. ಸೀಕ್ರೆಟ್ ರಪ್ಚರ್ ಯಾರೆಲ್ಲ ಬೋಧಿಸ್ತಾರೆ ಅವರು ಈ ವಾಕ್ಯವನ್ನು ತೆಗೆದುಕೊಳ್ಳುವುದು ಆ ಸಭೆ ಎತ್ತಲ್ಪಟ್ಟ ಮೇಲೆ ಫಿಸಿಕಲ್ ಇಸ್ರೇಲ್ ಏನಿದೆ ಅವರಿಗೋಸ್ಕರವಾಗಿ ಅಂತ ಹೇಳ್ತಾರೆ. ಅಲ್ಲ, ಯಾಕೆ ಅಲ್ಲ ಅಂತ ಹೇಳಿದರೆ, ಸೀಕ್ರೆಟ್ ರಪ್ಚರ್ ಒಂದು ತಪ್ಪು ಪರಿಕಲ್ಪನೆಯಾಗಿದೆ. ಬೈಬಲ್ ಎಲ್ಲೂ ಕೂಡ ಸೀಕ್ರೆಟ್ ರಪ್ಚರ್ ಮಾತಾಡುವುದಿಲ್ಲ. ಕಡೆಯ ದಿನದಲ್ಲಿ ದೇವರು ನಮ್ಮನ್ನು ಎಬ್ಬಿಸ್ತಾರೆ, ಸಭೆಯನ್ನು ಎತ್ತಲ್ಪಡುವುದು ಕಡೆಯ ದಿನ ಅಂತೇಳಿ ನಾವು ಕಳೆದ ಸಂಚಿಕೆಯಲ್ಲಿ ತುಂಬಾ ವಾಕ್ಯ ಭಾಗದಿಂದ ಧ್ಯಾನಿಸಿದ್ದೇವೆ. ಸೊ ಇಲ್ಲಿ ದೇವರ ಮುದ್ರೆ, ಹಣೆಯ ಮೇಲೆ ಮುದ್ರೆ, ಮತ್ತೆ ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ, ಇದು ಸಭೆಗೆ ಸೂಚಿಸುವಂತದ್ದಾಗಿದೆ ಪ್ರಿಯರೇ. ನಾವು ಇನ್ನೊಂದು ವಾಕ್ಯ ಕೂಡ ಧ್ಯಾನಿಸುವ. ಪ್ರಕಟಣೆ 9:4 ಈ ತರ ಹೇಳ್ತದೆ ನೋಡಿ. ಭೂಮಿಯ ಮೇಲಿರುವ ಹುಲ್ಲನ್ನಾಗಲಿ ಯಾವ ಪಲ್ಯವನ್ನಾಗಲಿ ಮರವನ್ನಾಗಲಿ ಕೆಡಿಸದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದೆಂದು ಅವುಗಳಿಗೆ ಅಪ್ಪಣೆಯಾಯಿತು. ಈ ಪ್ರಕಟಣೆ 9ನೇ ಅಧ್ಯಾಯ ಏನಿದೆ, ಇಲ್ಲಿ ನಾವು ಈ ಅಧ್ಯಾಯದಲ್ಲಿ ಮಿಡತೆಗಳು ಅಧೋಲೋಕದಿಂದ ಬರುವುದು ಅಂತೇಳಿ ನಾವು ಧ್ಯಾನಿಸಲಿಕ್ಕೆ ಆಗ್ತದೆ. ವಾಕ್ಯದಲ್ಲಿ ಈ ಮಿಡತೆಗಳು ಯಾರನ್ನು ಸೂಚಿಸುತ್ತದೆ ಅಂತೇಳಿ ನಾವು ಧ್ಯಾನಿಸಿದರೆ, ಆ ಮಿಡತೆಗಳು ಮುಸ್ಲಿಂ ಜನಾಂಗವನ್ನು ಸೂಚಿಸುವಂತದ್ದಾಗಿದೆ. ಆ ಮಿಡತೆಗಳು AD 600 ಅಲ್ಲಿ ಆಲ್ರೆಡಿ ಈ ಲೋಕದಲ್ಲಿ ಉದ್ಭವಿಸಿದ್ದಾರೆ. ಮೊಹಮ್ಮದ್ ಪೈಗಂಬರ್, ಮೊಹಮ್ಮದ್ ಯಾರಿದ್ದಾನೆ ಅವರದು, ಅವನು ಪ್ರಾಫಿಟ್, ಅವನು ಪ್ರೀಚ್ ಮಾಡಿದ ಸುಳ್ಳು ಪ್ರವಾದಿ ಆತನೇ ಅವರ ಒಡೆಯ ಅಂತೇಳಿ ನಾವೆಲ್ಲರೂ ಬಲ್ಲತರಾಗಿದ್ದೇವೆ. ಸೊ ಇಲ್ಲಿ 9:4 ಹೇಳ್ತದೆ ಈ ಮುಸ್ಲಿಂ ಜನಾಂಗವನ್ನು ಸೂಚಿಸುವುದಾದರೆ, ಇಲ್ಲಿ ವಾಕ್ಯ ಹೇಳ್ತದೆ ನೋಡಿ, ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ, ಅಂದ್ರೆ ದೇವರ ಮುದ್ರೆ ಆಲ್ರೆಡಿ ಇಲ್ಲಿ ಇದೆ ಅಂತೇಳಿ ಆಯ್ತು, ಅಂದ್ರೆ ಇದು ಸಭೆಗೆ ಅಂತೇಳಿ ಸ್ಪಷ್ಟ ಇದೆ ವಾಕ್ಯ. ಸೊ ಇಲ್ಲಿ ವಾಕ್ಯ ಹೇಳ್ತದೆ ಹಣೆಯ ಮೇಲೆ ದೇವರ ಮುದ್ರೆ ಇಲ್ಲದವರಾದ ಮನುಷ್ಯರನ್ನು ಮಾತ್ರ ಕೆಡಿಸಬಹುದು ಎಂದು ಅವಳಿಗೆ ಅಪ್ಪಣೆ ಆಯಿತು. ಅಂದ್ರೆ ಮುಸ್ಲಿಮರು ಯಾವಾಗ ರೇಸ್ ಆಗಿದ್ರು ಆವಾಗ ಟ್ರೂ ಕ್ರಿಶ್ಚಿಯನ್ಸ್ ಅಲ್ಲ, ಈ ಫೇಕ್ ಕ್ರಿಶ್ಚಿಯನ್ಸ್ ಯಾರಿದ್ದಾರೆ ಅವರಿಗೆ ಉಪದ್ರ ಮಾಡುವುದಕ್ಕೆ ದೇವರು ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಂತೇಳಿ ಅರ್ಥ ಈ ವಾಕ್ಯದ್ದು. ಇನ್ನೊಂದು ವಾಕ್ಯವನ್ನು ನಾವು ಧ್ಯಾನಿಸುವ. ಪ್ರಕಟಣೆ 14:1 ವಾಕ್ಯ ಈ ತರ ಹೇಳ್ತದೆ ನೋಡಿ. ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 1,44,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದು. ಇಲ್ಲಿ ನೋಡಿ, ಹಣೆಯ ಮೇಲೆ ಅಂತೇಳಿ ಇದೆ ಹೆಸರು. ಸೊ ಅದು ಎಲ್ಲಿ ಯೇಸು ಕ್ರಿಸ್ತನು ಸಭೆ ಎತ್ತಲ್ಪಟ್ಟ ಮೇಲೆ ಯಾವಾಗ ಆತನು ಇಸ್ರೇಲ್ ಬರ್ತಾನೆ ಆಳ್ವಿಕೆ ನಡೆಸಲಿಕ್ಕೆ, ಆ ಟೈಮಲ್ಲಿ ಇವರು ಇರುವುದು ಅಂತ ಹೇಳಿದ್ರೆ ಯಾವುದು, ಸಭೆ ಎತ್ತಲ್ಪಡುವುದಕ್ಕಿಂತ ಮುಂಚೆ ಈ ಕ್ರಿಯೆ ಆಗ್ಬೇಕು ಅಂತ ಹೇಳಿ ಸ್ಪಷ್ಟ ಇದೆ. ನಾನು 1,44,000 ಮಂದಿ ಅದು ಏನಾಗಿದೆ ಅದರಲ್ಲಿ ಹೋಗುದಿಲ್ಲ, ಯಾಕಂದ್ರೆ ಇವತ್ತಿನ ಟಾಪಿಕ್ ಆಗಿದೆ ದೇವರ ಮುದ್ರೆ, ಅದರ ಬಗ್ಗೆ ನಾವು ವಾಕ್ಯದಲ್ಲಿ ಧ್ಯಾನಿಸುವ. ಸೊ ಹಣೆಯ ಮೇಲೆ ಮುದ್ರೆ ಅಂತೇಳಿ ವಾಕ್ಯ ಸ್ಪಷ್ಟ ಹೇಳ್ತದೆ. ಪ್ರಕಟಣೆ 22:4 ಕೂಡ ವಾಕ್ಯ ಈ ತರ ಹೇಳ್ತದೆ ನೋಡಿ. ಆತನ ದಾಸರು ಆತನಿಗೆ ಯಾಜಕ ಸೇವೆ ಮಾಡುವರು, ಅವರಿಗೆ ಆತನ ಮುಖದರ್ಶನವಾಗುವುದು, ಅವರ ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಇಲ್ಲಿ ಕೂಡ ನೋಡಿ, ಹಣೆಗಳ ಮೇಲೆ ಆತನ ಹೆಸರು ಇರುವುದು. ಸೊ ಹಾಗಿದ್ರೆ ಈ ದೇವರ ಮುದ್ರೆ ಎನ್ನುವಂಥದ್ದು ಏನಾಗಿದೆ,
ಮತ್ತೆ ಇದು ಭೌತಿಕ ಮುದ್ರೆಯು ಅಥವಾ ಇದು ಆಧ್ಯಾತ್ಮಿಕ ಮುದ್ರೆ ಎಂಬುವ ವಿಷಯವನ್ನು ನಾವು ವಾಕ್ಯ ಭಾಗದಲ್ಲಿ ಧ್ಯಾನಿಸಬೇಕು. ನಾವು ಯೋಹಾನ 16:13 ವಾಕ್ಯದ ಆಧಾರದಿಂದ ನಾವು ದೇವರನ್ನು ಬೇಡುವುದಾದರೆ ದೇವರು ಇದರ ಗೂಢಾರ್ಥವನ್ನು ಎಲ್ಲರಿಗೂ ಪ್ರಕಟಿಸುವಾತನಾಗಿದ್ದಾನೆ ಪ್ರಿಯರೇ. ಯಾಕೆಂತ ಹೇಳಿದರೆ ಯೆರೆಮೀಯ 33:3 ವಾಕ್ಯವೇನು ಹೇಳ್ತಾರೆ? ದೇವರು ಹೇಳ್ತಾರೆ, ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಗೂಢಾರ್ಥಗಳನ್ನೆಲ್ಲ ಪ್ರಕಟಿಸುವೆನು ಅಂತ ಹೇಳಿದ್ದಾರೆ. ಮತ್ತೆ ಯೋಹಾನ 16:13 ಕೂಡ ಸತ್ಯದ ಆತ್ಮನು ಅಂದರೆ ಯೇಸುವಿನ ಆತ್ಮನು ಯಾವಾಗ ನಮ್ಮೊಳಗೆ ಇರ್ತಾನೋ ಆತನು ಎಲ್ಲಾ ವಿಷಯಗಳನ್ನು ವಾಕ್ಯದಲ್ಲಿ ನಮಗೆ ಪ್ರಕಟಿಸುವಾತನ ಅಂತೇಳಿ ಸ್ಪಷ್ಟ ಇದೆ ಪ್ರಿಯರೇ. ಸೊ ಹಾಗಿದ್ರೆ ಈ ಮುದ್ರೆಯನ್ನು ಹೊಂದಬೇಕಾದ್ರೆ ಇದು ಯಾವ ತರದ ಮುದ್ರೆ ಅಂತೇಳಿ ನಾವು ಸ್ವಲ್ಪ ಧ್ಯಾನಿಸುವ. ನೋಡಿ, ಬೈಬಲ್ ಸುನ್ನತಿಯ ಬಗ್ಗೆ ಮಾತಾಡ್ತದೆ. ಈ ಸುನ್ನತಿಯೇ ನೀತಿಯ ಮುದ್ರೆ ಎಂಬುವಂತದ್ದನ್ನು ನಾವು ವಾಕ್ಯದಲ್ಲಿ ಅರಿಯಬೇಕು. ಯಾಕಂತ ಹೇಳಿದ್ರೆ ಧರ್ಮವನ್ನು ನೆರವೇರಿಸುವುದು, ನೀತಿ ಎಂದರೇನು? ಧರ್ಮವನ್ನು ನೆರವೇರಿಸುವುದು. ಸುನ್ನತಿ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಕೂಡ ಇತ್ತು, ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಕೂಡ ಸುನ್ನತಿ ಇದೆ. ಈ ಸುನ್ನತಿ ಅಂತ ಹೇಳಿದ್ರೆ ಹೃದಯದ ಸುನ್ನತಿ, ಕೈಯಿಂದ ಮಾಡಿದ ಸುನ್ನತಿ ಅಲ್ಲ, ಹೃದಯದ ಸುನ್ನತಿ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ನಾವು ಒಂದು ವಾಕ್ಯ ಧ್ಯಾನಿಸುವ. ರೋಮಾಪುರ 4:11 ವಾಕ್ಯ ಈ ತರ ಹೇಳ್ತದೆ ನೋಡಿ, ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನು ಗುರುತಾಗಿ ಹೊಂದಿದನೋ, ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆಯಾಗಿತ್ತು. ಹೀಗಿರುವುದರಿಂದ ಅವನು ನಂಬುವವರೆಲ್ಲರಿಗೂ ಅವರು ಸುನ್ನತಿ ಇಲ್ಲದವರಾದ್ಯಾಗ್ಯೂ ಮೂಲ ತಂದೆಯಾದನು, ಅವರು ನೀತಿವಂತರೆಂದು ಎಣಿಸಲ್ಪಡುವರು. ಇಲ್ಲಿ ನಾವು ನೋಡಬಹುದು, ನಂಬಿಕೆಯೇ ಹೃದಯದ ಸುನ್ನತಿಯಾಗಿದೆ. ಸುನ್ನತಿ ಎನ್ನುವಂಥದ್ದು ನಂಬಿಕೆ. ಮತ್ತೆ ಆ 11ನೇ ವಾಕ್ಯದಲ್ಲಿ ಧ್ಯಾನಿಸಿದ್ವು, ಸುನ್ನತಿ ಎಂಬ ಸಂಸ್ಕಾರವನ್ನು ಆತನು ಗುರುತಾಗಿ ಹೊಂದಿದನು. ಆ ಸುನ್ನತಿ ಎಂಬುದಕ್ಕೆ ಒಂದು ಗುರುತನ್ನು ದೇವರು ಕೊಟ್ಟಿದ್ದರು. ಅದು ಯಾವುದು? ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಸರ್ ಕನ್ಫರೆನ್ಸ್ ಅಂತ ಹೇಳಿ ಹೇಳ್ತೇವೆ, ಅಂದ್ರೆ ದೇಹದ ಒಂದು ಕತ್ನ ಅಂತ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ರು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ. ಬಟ್ ಹೊಸ ಒಡಂಬಡಿಕೆಯಲ್ಲಿ ದೇವರು ಅದನ್ನು ಕ್ಯಾನ್ಸಲ್ ಮಾಡಿದ್ದಾರೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಸುನ್ನತಿ ಏನಾಗಿದೆ? ಹೃದಯದ ಸುನ್ನತಿ ಆಗಿದೆ. ಅಂದ್ರೆ ಏನು? ನಂಬಿಕೆ ಮತ್ತೆ ವಾಕ್ಯ ಹೇಳುತ್ತದೆ, ನಂಬಿಕೆ ಮತ್ತು ದೀಕ್ಷಾ ಸ್ನಾನ ಎರಡು ವಿಷಯಗಳನ್ನು ದೇವರು ಇಟ್ಟಿದ್ದಾರೆ. ಹೇಗೆ ಹಳೆ ಒಡಂಬಡಿಕೆಯಲ್ಲಿ ನಂಬಿಕೆಯು ಅದಕ್ಕೆ ಗುರುತಾಗಿ ಆ ಸುನ್ನತಿಯನ್ನು ದೇಹದಲ್ಲಿ ಏನು ಅಬ್ರಾಹ್ಮನಿಗೆ ದೇವರು ಕೊಟ್ಟಿದ್ರು, ಹೊಂದಿದ್ದನೋ, ಅದೇ ರೀತಿಯಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೃದಯದ ಸುನ್ನತಿ ಏನಾಗಿದೆ? ಅದು ನಂಬಿಕೆಯಾಗಿದೆ. ಬಟ್ ಆ ನಂಬಿಕೆ ಗುರುತಾಗಿ ನೀರಿನ ದೀಕ್ಷಾ ಸ್ನಾನವನ್ನು ಕೂಡ ದೇವರು ಮಾಡ್ಲಿಕ್ಕೆ ಹೇಳಿದ್ದಾರೆ. ಮಾರ್ಕ 16:16 ನಾವು ಓದುವುದಾದ್ರೆ ವಾಕ್ಯ ಹೇಳ್ತದೆ ನೋಡಿ, ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವವನು ದಂಡನೆಗೆ ಗುರಿಯಾಗುವನು. ಅಂದರೆ ದೀಕ್ಷಾ ಸ್ನಾನ ಏನಾಗಿದೆ? ಅದು ನಂಬಿಕೆಗೆ ಗುರುತಾಗಿದೆ. ಅಂದ್ರೆ ನಾವು ದೇವರನ್ನು ಯಾವ ರೀತಿ ನಂಬುತ್ತೇವೆ ಅಂತೇಳಿ ಅದನ್ನು ಟೆಸ್ಟಿಫೈ ಮಾಡುವಂತ ಒಂದು ಕ್ರಿಯೆ ಆಗಿದೆ ಈ ಲೋಕದಲ್ಲಿ. ಆಕಾಶದ ಕೆಳಗೆ ಮನುಷ್ಯರೊಳಗೆ ಆ ಹೆಸರನ್ನು ನಾವು ಟೆಸ್ಟಿಫೈ ಮಾಡುವಂತದ್ದಾಗಿದೆ ಅಂತೇಳಿ ವಾಕ್ಯ ಹೇಳ್ತದೆ. ಮತ್ತೆ 3:15 ನಾವು ಓದುವುದಾದರೆ, ಯಾವ ಯೇಸು ಕ್ರಿಸ್ತರು ಈ ಲೋಕದಲ್ಲಿ ತಮ್ಮ ಸೇವೆಯನ್ನು ಪ್ರಾರಂಭಿಸಿದರು, ಅವರು ಮೊದಲು ಮಾಡಿದ ಕ್ರಿಯೆ ಏನಾಗಿದೆ? ಸ್ನಾನಿಕನಾದ ಯೋಹಾನನ ಹತ್ತಿರ ಹೋಗಿ ಅವರಲ್ಲಿ ದೀಕ್ಷಾ ಸ್ನಾನವನ್ನು, ನೀರಿನ ದೀಕ್ಷಾ ಸ್ನಾನವನ್ನು ಪಡೆದುಕೊಳ್ಳುತ್ತಾರೆ. ಬಟ್ ಆ ಟೈಮಲ್ಲಿ ಯೋಹಾನನು ತಡೆಯುತ್ತಿರುವಾಗ ಅಲ್ಲಿ ಹೇಳುವಂಥದ್ದು, ಯೇಸು ಕ್ರಿಸ್ತನು ಹೇಳಿದ ವಾಕ್ಯ ಏನಾಗಿದೆ? ಸದ್ಯಕ್ಕೆ ಒಪ್ಪಿಗೋ, ಹೀಗೆ ನಾವು ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದಾಗಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಎಲ್ಲರೂ, ಯಾರೆಲ್ಲರೂ ಸಭೆಯ ಒಳಗೆ ಬರ್ತಾರೋ ಅವರಿಗೆ ನೀರಿನ ದೀಕ್ಷಾ ಸ್ನಾನ ಏನಿದೆ ಅದೊಂದು ಕಂಪಲ್ಸರಿ. ನೋಡಿ, ಅಬ್ರಾಹ್ಮನು ದೇವರು ನಂಬಿದನು, ಬಟ್ ಆ ಸುನ್ನತಿ ಎಂಬ ಸಂಸ್ಕಾರವನ್ನು ಅದಕ್ಕೆ ಗುರುತಾಗಿ ಏನು ದೇವರು ಕೊಟ್ಟಿದ್ದರು ಅದನ್ನೆಲ್ಲರಿಗೂ ಆತನು ಮಾಡಿಸಿದ್ದನು. ಅದೇ ಸೇಮ್ ಕಾನ್ಸೆಪ್ಟ್ ಹೊಸ ಒಡಂಬಡಿಕೆಯಲ್ಲಿ ದೇಹವನ್ನು ಆ ಸರ್ಕಮ್ಸ್ಫರೆನ್ಸ್ ಮಾಡುವಂತ ಆ ಸುನ್ನತಿ ಅಲ್ಲ, ನಾವೊಂದು ಕ್ರಿಯೆಯನ್ನು ಮಾಡಬೇಕು ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಸೊ ಅದಕ್ಕೆ ಆ ಸುನ್ನತಿಗೆ ಒಂದು ಗುರುತು ಆಗುವುದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಂತ ಬೈಬಲ್ ತೋರಿಸ್ತದೆ. ಎಲ್ಲಾ ಧರ್ಮವನ್ನು ನೆರವೇರಿಸತಕ್ಕದ್ದು ಅಂತೇಳಿ ಯೇಸು ಕ್ರಿಸ್ತರು ಮತ್ತಾಯ 3:15 ಸ್ಪಷ್ಟವಾಗಿ ಹೇಳಿದ್ದಾರೆ. ಇದನ್ನು ದಾನಿಯೇಲ 9:24 ಕನೆಕ್ಟ್ ಮಾಡಿದ್ದಾರೆ ದೇವರು. ಅಲ್ಲಿ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಪ್ರಕಟವಾಗುವಾಗ 6 ಸಂಗತಿಗಳು ಉಲ್ಲೇಖವಾಗಿದೆ. ಅದರಲ್ಲಿ ಒಂದಿತ್ತು ಸನಾತನ ಧರ್ಮವನ್ನು ಸ್ಥಾಪಿಸುವುದು. ಸನಾತನ ಧರ್ಮ ಅಂತೇಳಿ ಇವಾಗ ಎಲ್ಲರೂ ಕ್ಲೈಮ್ ಮಾಡ್ತಾರೆ. ನಾರ್ಮಲಿ ನಾವು ಹಿಂದೂ ಜನಾಂಗ ನೋಡಬಹುದು, ಅವ್ರು ಹೇಳ್ತಾರೆ ನಾವು ತುಂಬಾ ಮುಂಚಿನಿಂದ ಇದ್ದವರು, ನಾವು ಸನಾತನ ಧರ್ಮದವರು ಅಂತೇಳಿ ಅವ್ರು ಹೇಳ್ತಾರೆ. ಬಟ್ ಬೈಬಲ್ ಏನ್ ಹೇಳ್ತದೆ? ಸನಾತನ ಧರ್ಮ ಯೇಸು ಕ್ರಿಸ್ತನೇ ಸನಾತನ ಧರ್ಮ. ಅಂದ್ರೆ ದೇವರು ಸ್ವತಃ ಸನಾತನ ಧರ್ಮವಾಗಿ ಎವರ್ ಲಾಸ್ಟಿಂಗ್ ರೈಚಸ್ನೆಸ್ ಅಂತೇಳಿ ಬೈಬಲ್ ಹೇಳ್ತದೆ. ಹೊಸ ಒಡಂಬಡಿಕೆಯಲ್ಲಿ ಸನಾತನ ಧರ್ಮವಾಗಿ ದೇವರು ಸ್ವತಃ ಸ್ಥಾಪಿಸಲ್ಪಟ್ಟಿದ್ದಾರೆ. ಯೇಸು ಕ್ರಿಸ್ತನಲ್ಲಿ ಯಾರೆಲ್ಲ ನೀರಿನ ದೀಕ್ಷಾ ಸ್ನಾನವನ್ನು ಹೊಂದಿ ಆತನೇ ಏಕದೇವರಂತೆ ನಂಬ್ತಾರೋ ಅವರು ಆ ಸನಾತನ ಧರ್ಮದ ಒಳಗೆ ಬರ್ತದೆ ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಸೊ ಅದಕ್ಕೆ ಸನಾತನ ಧರ್ಮವನ್ನು ದೇವರನ್ನು ಸ್ಥಾಪಿಸಿದ್ದಾರೆ. ಅದು ವಾಕ್ಯ ಆಧಾರಿತವಾಗಿ ಅದನ್ನು ಅಕ್ಸೆಪ್ಟ್ ಮಾಡುವುದು ತುಂಬಾ ಅವಶ್ಯಕತೆವಾಗಿದೆ ಪ್ರಿಯರೇ. ಸೊ ಹಾಗಿದ್ರೆ ಈ ನಂಬಿಕೆ ಮತ್ತು ದೀಕ್ಷಾ ಸ್ನಾನ ಏನಿದೆ ಇದು ಕೈಗಳಿಲ್ಲದೆ ಮಾಡಿದ ಸುನ್ನತಿಯಾಗಿದೆ. ಇದೇ ನೀತಿಯ ಮುದ್ರೆಯಾಗಿದೆ ಅಂತೇಳಿ ಬೈಬಲ್ ನಮಗೆ ತೋರಿಸ್ತದೆ. ನೋಡಿ, ಕೊಲೊಸ್ಸೆ 2:11-12 ವಾಕ್ಯ ಈ ತರ ಹೇಳ್ತದೆ, ಆತನು ಎಲ್ಲಾ ದೊರೆತನಗಳಿಗೂ ಅಧಿಕಾರಿಗಳಿಗೂ ಶಿರಸ್ಸು, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದಿರಿ. ಈ ಸುನ್ನತಿಯು ಕೈಯಿಂದ ಮಾಡಿದ್ದಲ್ಲ, ಇದು ಪಾಪಾಧೀನ ಸ್ವಭಾವವನ್ನು ವಿಸರ್ಜಿಸುವಂತದ್ದೇ.
ಇದೇ ಕ್ರಿಸ್ತಿಯ ಸುನ್ನತಿ. ಇಲ್ಲಿ ವಾಕ್ಯ ಧ್ಯಾನಿಸಿ, ಆತನಲ್ಲಿ ಅಂತ ಹೇಳ್ತದೆ ವಾಕ್ಯ, ಒಬ್ಬಾತನಲ್ಲಿ. ಇವಾಗ ಏನಾಗಿದೆ, ಎಲ್ಲರೂ ಸುನ್ನತಿಯನ್ನು ಹೊಂದ್ತಾ ಇದ್ದಾರೆ, ತ್ರಿಯೇಕತೆಯಲ್ಲಿ ಹೊಂದ್ತಾ ಇದ್ದಾರೆ. ಅಂದ್ರೆ ತಂದೆ, ಮಗ, ಪವಿತ್ರಾತ್ಮ ಮೂರು ಬೇರೆ ಬೇರೆ, ಬಟ್ ಒಬ್ಬರು ಅಂತೇಳಿ ಆ ಒಂದು ಸುಳ್ಳಾದ ಇದರಲ್ಲಿ ಅವರು ಸುನ್ನತಿ ಹೊಂದ್ತಾ ಇದ್ದಾರೆ. ಬಟ್ ಅದು ಸುನ್ನತಿ ಬಿಬ್ಲಿಕಲ್ ಅಲ್ಲ, ಬೈಬಲ್ ಪ್ರಕಾರ ಅಲ್ಲ. ಬೈಬಲ್ ಹೇಳ್ತದೆ ನೋಡಿ, ನೀವು ಆತನಲ್ಲಿ ಸುನ್ನತಿಯನ್ನು ಹೊಂದಿದ್ದೀರಿ. ಯೋಹಾನ 1:4 ವಾಕ್ಯವೇನು ಹೇಳ್ತದೆ, ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಅಲ್ಲಿ ಕೂಡ ಆತನಲ್ಲಿ ಅಂತ ಹೇಳುವಾಗ ಒಬ್ಬಾತನನ್ನು ಸೂಚಿಸ್ತದೆ ಪ್ರಿಯರೇ. ಅದೇ ಯೋಹಾನ 1:12 ಕೂಡ ನಾವು ಧ್ಯಾನಿಸುವಾಗ ವಾಕ್ಯ ಹೇಳ್ತದೆ, ಯಾರ್ಯಾರು ಆತನನ್ನು ಅಂಗೀಕರಿಸಿದರು, ಅಂದ್ರೆ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು, ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟನು. ಅಲ್ಲಿ ಕೂಡ ಆತನಲ್ಲಿ, ಆತನ ಹೆಸರಿನಲ್ಲಿ ಒಬ್ಬಾತನನ್ನು ಸೂಚಿಸುವಂತದ್ದಾಗಿದೆ. ಕೊಲೊಸ್ಸೆ 2:11-12 ಕೂಡ ನೋಡಿ, ನೀವು ಆತನಲ್ಲಿ ಸುನ್ನತಿ ಹೊಂದಿದ್ದೀರಿ. ಅಂದರೆ ಯಾವಾಗ ನೀವು ಯೇಸು ಕ್ರಿಸ್ತನೇ ಏಕೈಕ ದೇವರು ಅಂತೇಳಿ ನಿಮ್ಮ ಹೃದಯದಿಂದ ನಂಬುತ್ತೀರಾ, ಮತ್ತೆ ಆ ದೀಕ್ಷಾ ಸ್ನಾನದ, ನೀರಿನ ದೀಕ್ಷಾ ಸ್ನಾನದ ಆ ಒಂದು ಕ್ರಿಯೆ ದೇವರೇನು ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಯಾವಾಗ ನೀವು ಹೊಂದ್ತೀರಾ, ಆವಾಗ ನೀವೇನಾಗ್ತೀರಿ, ಆ ಸನಾತನ ಧರ್ಮದ ಒಳಗೆ ಬರ್ತೀರಿ ಅಂತೇಳಿ ಬೈಬಲ್ ವಾಕ್ಯ ತೋರಿಸ್ತಾ ಉಂಟು ಪ್ರಿಯರೇ. ಇದು ಯಾವುದೇ ಡಾಕ್ಟ್ರಿನ್ ಅಲ್ಲ, ಇದು ವಾಕ್ಯದ ಆಧಾರ ಮೇಲೆ ನಾನಿಲ್ಲಿ ಹೇಳ್ತಾ ಇದ್ದೇನೆ ನಿಮಗೆ. ವಾಕ್ಯ ಏನ್ ಹೇಳ್ತದೆ, ಅದೇ ಕ್ರಿಸ್ತಿಯ ಸುನ್ನತಿ ಅಂತ ಹೇಳ್ತದೆ. ಕ್ರಿಸ್ತಿಯ ಸುನ್ನತಿ ಕಂಟಿನ್ಯೂಯೇಷನ್ ಅದರದೇ ನೋಡಿ. 12ನೇ ವಾಕ್ಯ ಈ ತರ ಹೇಳ್ತದೆ, ನೀವು ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ ಆ ಸುನ್ನತಿಯನ್ನು ಹೊಂದಿದ್ದೀರಿ. ಇದಲ್ಲದೆ ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದ ದೇವರ ಸಾಮರ್ಥ್ಯದಲ್ಲಿ ನಂಬಿಕೆ ಇಡುವುದರ ಮೂಲಕ ಅದರಲ್ಲಿ ಆತನು ಕೂಡ ಎದ್ದು ಬಂದಿರಿ. ಇಲ್ಲಿ ದೀಕ್ಷಾ ಸ್ನಾನ ಅಂದ್ರೆ ನೀರಿನ ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟಿದ್ದರಿಂದಲೇ. ಕ್ರಿಸ್ತ ಅಂತ ಹೇಳುವಾಗ ಯಾರು? ಸರ್ವಶಕ್ತನಾದ ದೇವರು. ಆತನು ಈ ಲೋಕದಲ್ಲಿ ಹೇಗೆ ದೇಹದಲ್ಲಿ ಬಂದು ಸತ್ತು ಹೂಣಲ್ಪಟ್ಟಿದ್ದಾನೋ, ಅದೇ ರೀತಿ ನೀರಿನ ದೀಕ್ಷಾ ಸ್ನಾನದಲ್ಲಿ ಮನುಷ್ಯ ಯಾವಾಗ ನಂಬ್ತಾನೋ ಏಕದೇವರಂತೇಳಿ, ಮತ್ತೆ ನೀರಿನ ಒಳಗೆ ಹೋಗ್ತಾನೋ, ಆತನು ಕ್ರಿಸ್ತನೊಂದಿಗೆ ಹೂಣಲ್ಪಟ್ಟದ್ದು ಅಂತೇಳಿ ವಾಕ್ಯ ಹೇಳ್ತದೆ ಪ್ರಿಯರೇ. ಯಾವಾಗ ನಾವು ಆ ಕ್ರಿಸ್ತನಲ್ಲಿ ಹೂಣಲ್ಪಡುತ್ತೇವೆ, ಅಂದ್ರೆ ಆ ಏಕದೇವರಲ್ಲಿ ನಾವು ಹೂಣಲ್ಪಡುತ್ತೇವೋ, ಆವಾಗ ನಾವು ಆ ಸುನ್ನತಿಯನ್ನು ಹೊಂದುತ್ತೇವೆ ಅಂತೇಳಿ ಹೇಳ್ತದೆ. ಅಂದ್ರೆ ಇದೇನು, ನಂಬಿಕೆ ಮತ್ತೆ ಕ್ರಿಯೆ ಎರಡೂ ವಿಷಯಗಳು ಇಂಪಾರ್ಟೆಂಟ್ ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಯಾಕಂತ ಹೇಳಿದ್ರೆ ಮಿನಿಮಮ್ 2 ಸಾಕ್ಷಿಗಳು ಬೈಬಲ್ ಅಲ್ಲಿ ಬೇಕಂತೇಳಿ, ಈ ಪ್ರತಿಯೊಂದು ಕ್ರಿಯೆಯನ್ನು ಮಾಡ್ಲಿಕ್ಕೆ ಮಿನಿಮಮ್ 2 ಸಾಕ್ಷಿ ಬೇಕಂತೇಳಿ ಮತ್ತೆ 18:16 ಮತ್ತೆ ಯೋಹಾನ 8:17 ಮತ್ತೆ 2 ಕೊರಿಂಥಿಯನ್ಸ್ 13:1-2 ವಾಕ್ಯದಲ್ಲಿ ಅಲ್ಲಿ ಸಾಕ್ಷಿ ವಾಕ್ಯಗಳಿವೆ. ಮಿನಿಮಮ್ 2 ಸಾಕ್ಷಿ ಬೇಕು. ಸೊ ನಂಬಿಕೆ ಒಂದು ಸಾಕ್ಷಿಯಾಗಿದೆ ನಮ್ದು, ಆ ನಂಬಿಕೆಗೆ ಗುರುತಾಗಿ ಇನ್ನೊಂದು ಸಾಕ್ಷಿ ಏನಾಗಿದೆ, ಅದು ನೀರಿನ ದೀಕ್ಷಾ ಸ್ನಾನ ಅಂತೇಳಿ ಬೈಬಲ್ ಸ್ಪಷ್ಟವಾಗಿ ತೋರಿಸ್ತದೆ. ಸೊ ದೀಕ್ಷಾ ಸ್ನಾನದಲ್ಲಿ ಕ್ರಿಸ್ತನೊಂದಿಗೆ ಯಾವಾಗ ನಾವು ಹೂಣಲ್ಪಡುತ್ತೇವೋ ಆವಾಗ ಆ ಸುನ್ನತಿಯನ್ನು ಹೊಂದುತ್ತೇವೆ ಅಂತೇಳಿ ಬೈಬಲ್ ಸ್ಪಷ್ಟವಾಗಿ ತೋರಿಸ್ತದೆ ನೋಡಿ. ಮತ್ತೆ ಗಲಾತ್ಯ 3:26-27 ಕೂಡ ಸೇಮ್ ವಾಕ್ಯವನ್ನು ನಮಗೆ ಓದಬಹುದು. ಅಲ್ಲಿ ವಾಕ್ಯ ಹೇಳ್ತದೆ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟಿರುವ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಇಲ್ಲಿ ಕೂಡ ನೋಡಿ, ಕ್ರಿಸ್ತ ಯೇಸುವಿನಲ್ಲಿ ಇಟ್ಟಿರುವ ನಂಬಿಕೆಯ ಮೂಲಕ, ಅಂದ್ರೆ ಪುನಃ ಒಬ್ಬಾತನನ್ನು ಸೂಚಿಸುವಂತದ್ದಾಗಿದೆ ವಾಕ್ಯ. ಹೇಗೆಂದರೆ ಕ್ರಿಸ್ತನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಕ್ರಿಸ್ತನನ್ನು ಸೇರುವುದಕ್ಕೆ ಅಂದ್ರೆ ಒಬ್ಬಾತನನ್ನು ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡಿರುವ ನಾವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೇವೆ ಹೇಳ್ತದೆ ವಾಕ್ಯ. ರೋಮನ್ಸ್ 6:3 ಕೂಡ ನೋಡಿ ಈ ತರ ಹೇಳ್ತದೆ, ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡೇವೆ ನಿಮಗೆ ತಿಳಿಯದು. ಇಲ್ಲಿ ಕೂಡ ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ಅಂದ್ರೆ ಒಬ್ಬಾತನಲ್ಲಿ ಸೇರುವುದಕ್ಕೆ ದೇವರ ಆಜ್ಞೆ ಏನಾಗಿದೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಆ ಆಜ್ಞೆಗೆ ಅನುಗುಣವಾಗಿ ಎಲ್ಲಾ ಕ್ರಿಯೆಗಳು ನಮಗೆ ಬೈಬಲ್ ಅಲ್ಲಿ ದೇವರು ಒಬ್ಬಾತ ದೇವರೇ ಈ ಲೋಕಕ್ಕೆ ದೇಹವನ್ನು ಧರಿಸಿದ್ದಾನಂತೇಳಿ ಸ್ಪಷ್ಟವಾಗಿ ತೋರಿಸ್ತಾ ಉಂಟು ಪ್ರಿಯರೇ. ಆದರೆ ಇವತ್ತು ಎಷ್ಟೋ ಜನ ಈ ದೇವರ ಕಾರ್ಯವನ್ನು ರಿಜೆಕ್ಟ್ ಮಾಡುವವರಾಗಿದ್ದಾರೆ. ರೀಸನ್ ಏನು? ತಮ್ಮ ಡಿನೋಮಿನೇಷನ್ ಡಾಕ್ಟ್ರಿನ್ಸ್ ಮತ್ತೆ ತಮ್ಮ ಹಿರಿಯರೇನು ಕಲಿಸಿದ್ದಾರೆ ಅವರಿಗೆ ಅದನ್ನು ಟೆಸ್ಟಿಫೈ ಮಾಡ್ಲಿಕ್ಕೆ ಹೋಗ್ತಾರೆ ನೋಡಿ. ಯಾವತ್ತು ದೇವರ ವಾಕ್ಯ ಏನು ತೋರಿಸ್ತದೆ ಅದನ್ನು ನಾವು ಟೆಸ್ಟಿಫೈ ಮಾಡಬೇಕು. ಯಾಕಂತ ಹೇಳಿದ್ರೆ ದೇವರ ವಾಕ್ಯಕ್ಕಿಂತ ಮಿಗಿಲಾದದ್ದು ಇನ್ನೊಂದು ಇಲ್ಲ ಅಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ತೋರಿಸ್ತದೆ. ಮತ್ತೆ ಈ ಎಲ್ಲ ವಾಕ್ಯಗಳನ್ನು ನಾವೇನು ಧ್ಯಾನಿಸಿದ್ದೇವೆ, ಇದು ಕ್ರಿಸ್ತ ಯೇಸುವಿನಲ್ಲಿ ಪ್ರತಿಯೊಂದು ಕ್ರಿಯೆಗಳದ್ದು ಆಗ್ಬೇಕಂತೇಳಿ ಬೈಬಲ್ ಸ್ಪಷ್ಟವಾಗಿ ತೋರಿಸ್ತದೆ. ಮತ್ತೆ ಪೌಲನು ಕೂಡ ತುಂಬಾ ಕಡೆಯಲ್ಲಿ ಹೇಳಿದ್ದಾನೆ, ನಾವು ಏನು ಮಾಡಿದರೂ ನಮ್ಮ ಕ್ರಿಯೆಯಿಂದಾಗಲಿ ನುಡಿಯಿಂದಾಗಲಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ಮಾಡ್ಬೇಕಂತೇಳಿ ಸ್ಪಷ್ಟವಾಗಿ ಉಂಟು ಪ್ರಿಯರೇ. ಸೊ ಅದಕ್ಕೆ ನಂಬಿಕೆ ಮತ್ತು ದೀಕ್ಷಾಸ್ನಾನ ಏನಿದೆ, ಇದು ಈ ಕಾರ್ಯ ಸರಿಯಾದ ರೀತಿಯಲ್ಲಿ ವಾಕ್ಯ ಭಾಗದಲ್ಲಿ ಆಗಬೇಕು ಅಂತೇಳಿ ವಾಕ್ಯ ಹೇಳುತ್ತದೆ. ಮತ್ತೆ ಇನ್ನು ನೋಡಿ, ನಂಬಿಕೆ ಮತ್ತು ದೀಕ್ಷಾ ಸ್ನಾನದಲ್ಲಿ ನಾವು ಪವಿತ್ರಾತ್ಮನನ್ನು ಪಡೆಯುತ್ತೇವೆ. ಅಂದರೆ ದೇವರ ಮುದ್ರೆ ಏನಾಗಿದೆ ಅದು ನಮ್ಮ ನಂಬಿಕೆ. ಮತ್ತೆ ಯಾವಾಗ ನಾವು ನೀರಿನ ದೀಕ್ಷಾ ಸ್ನಾನ ಹೊಂದಿದ್ದೇವೆ ಆವಾಗ ದೇವರು ನಮಗೆ ಕೊಡುವಾತನಾಗಿದ್ದಾನೆ. ನಾವು ವಾಕ್ಯ ಭಾಗದಿಂದ ಧ್ಯಾನಿಸುವ
ಅಪೊಸ್ತಲಕೃತ್ಯ 2:38 ಹೇಳ್ತದೆ ನೋಡಿ, ಪೇತ್ರನು ಹೇಳಿದ್ದು, ಪೇತ್ರನವರಿಗೆ ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನವನ್ನು ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಯಾವಾಗ ದೇವರು ಪೇತ್ರನ ಮುಖಾಂತರವಾಗಿ ಸಭೆ ಸ್ಥಾಪಿಸಿದ್ದರೋ, ಪವಿತ್ರಾತ್ಮನಿಂದ ಅಭಿಷೇಕವನ್ನು ಅವರು ಹೊಂದಿದ್ದರೋ, ಆ ಟೈಮಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಪೇತ್ರನು ಹೇಳುವ ಕಾರ್ಯ ಯಾವುದು? ದೇವರು ಸಭೆಯನ್ನು ಸ್ಥಾಪಿಸಿದಾಗ, ಸಭೆ ಅಂತ ಹೇಳಿದ್ರೆ ಸ್ಪಿರಿಚುವಲ್, ಯಾವುದೇ ಕೈಯಿಂದ ಕಟ್ಟಿದ ಕಟ್ಟಡವಲ್ಲ, ಇದೊಂದು ಸ್ಪಿರಿಚುವಲ್ ಆಗಿದೆ. ಅದನ್ನು ಸ್ಥಾಪಿಸಿದಾಗ ಆತನು ಮೊದಲಿಗೆ ಹೇಳುವಂತ ಆ ವಾಕ್ಯ ಏನಾಗಿದೆ? ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಹೊಂದಿದರೆ ಪವಿತ್ರಾತ್ಮ ವರವನ್ನು, ಪವಿತ್ರಾತ್ಮ ದಾನವನ್ನು ನಾವು ಹೊಂದುತ್ತೇವೆ ಅಂತೇಳಿ. ಮತ್ತೆ ಅದೇ ಅಪೊಸ್ತಲಕೃತ್ಯ 10:47-48 ಕೂಡ ನಾವು ಓದುವಾಗ, ಅಲ್ಲಿ ಕೂಡ ನಾವು 44 ನೋಡಿ ವಾಕ್ಯ ಹೇಳ್ತದೆ, ಪೇತ್ರನು ಈ ಮಾತುಗಳನ್ನು ಇನ್ನು ಹೇಳುತ್ತಿರುವಾಗ ಅವನ ವಾಕ್ಯವನ್ನು ಕೇಳಿದವರೆಲ್ಲರ ಮೇಲೆ ಪವಿತ್ರಾತ್ಮ ವರವು ಇಳಿಯಿತು. ಯಾವಾಗ ದೇವರ ಬಗ್ಗೆ, ಯೇಸುವಿನ ಬಗ್ಗೆ ಅವನು ಪೇತ್ರನಲ್ಲಿ ಬೋಧಿಸ್ತಾನೋ, ಆವಾಗ ಅವರ ನಂಬಿಕೆಯು ಏಕದೇವರಲ್ಲಿ ಸ್ಥಿರಗೊಳ್ಳುತ್ತದೆ. ಮತ್ತೆ ಪವಿತ್ರಾತ್ಮ ವರವನ್ನು ನೋಡಿ ಅವರ ಮೇಲೆ ದೀಕ್ಷಾಸ್ನಾನ ಆಗೋದಕ್ಕಿಂತ ಮುಂಚೆನೆ ಅವರಿಗೆ ಸಿಕ್ಕಿದ್ದನ್ನು ನಮ್ಗೆ ಈ ವಾಕ್ಯದಲ್ಲಿ ನೋಡಬಹುದು. 47 ಪೇತ್ರನು ಏನ್ ಹೇಳ್ತಾನೆ? ಅವ್ರಿಗೆ ಆಲ್ರೆಡಿ ಪವಿತ್ರಾತ್ಮ ವರ ಸಿಕ್ಕಿದೆ ನಂಬಿಕೆಯಿಂದ. ಬಟ್ ಅಲ್ಲಿ ಪೇತ್ರನೊಂದು ಕ್ರಿಯೆ ಹೇಳ್ತಾನೆ ನೋಡಿ, 47 ನಮ್ಮ ಹಾಗೆ ಪವಿತ್ರಾತ್ಮ ವರವನ್ನು ಹೊಂದಿದ ಇವರಿಗೆ ನೀರಿನ ದೀಕ್ಷಾಸ್ನಾನವಾಗದಂತೆ ಯಾರಾದರೂ ಅಭ್ಯಂತರ ಮಾಡರೆ ಎಂದು ಹೇಳಿ ಅವರಿಗೆ ನೀವು ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಬೇಕೆಂದು ಅಪ್ಪಣೆ ಕೊಟ್ಟನು. ನೋಡಿ, ನಂಬಿಕೆ ಇಟ್ಟಿದ್ದರಿಂದ ಆಲ್ರೆಡಿ ಅವರಿಗೆ ದೇವರ ಗಿಫ್ಟ್ ಸಿಕ್ಕಿತು. ಬಟ್ ಆದರೂ ಕೂಡ ಪೇತ್ರನ ಏನ್ ಹೇಳ್ತಾನೆ? ಅವ್ರಿಗೆ ಆಲ್ರೆಡಿ ದೇವರ ಗಿಫ್ಟ್ ಕೊಟ್ಟಿದ್ದಾರೆ, ಆದರೂ ಅವರಿಗೆ ನೀರಿನ ದೀಕ್ಷಾಸ್ನಾನ ಆಗಬೇಕು. ಅದು ಕೂಡ ಯಾವ ತರ ಆಗಬೇಕು? ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಗಬೇಕು ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಿದ ವಾಕ್ಯ ಇದೆ ಪ್ರಿಯರೇ. ಈ ವಾಕ್ಯಕ್ಕೆ ವಿಧೇಯತೆ ನಾವು ತೋರಿಸಿದರೆ ದೇವರು ನಮ್ಮಲ್ಲಿ ಖುಷಿ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಲೋಕವನ್ನು, ಭೂಲೋಕವನ್ನು ಸೃಷ್ಟಿಸಿದ ದೇವರು, ಆತನು ಒಬ್ಬನೇ ದೇವರು ಅಂತೇಳಿ ಇಡೀ ಬೈಬಲ್ ಅಲ್ಲಿ ಆತನು ಮಾತಾಡ್ತಾನೆ, ನಾನು ಒಬ್ಬನೇ ಅಂತೇಳಿ. ಬಟ್ ಹೊಸ ಒಡಂಬಡಿಕೆಯಲ್ಲಿ ಆತನು ದೇಹವನ್ನು ಧರಿಸಿದ್ದರಿಂದ ಮೆಜಾರಿಟಿ 95% ಅಬೌವ್ ಜನರು, ಅಂದ್ರೆ ಡಿನೋಮಿನೇಷನ್ಸ್ ಏನು ನಂಬ್ತಾರೆ ಇವತ್ತು, ಇಲ್ಲ ದೇವರು 3 ವ್ಯಕ್ತಿತ್ವ ಅಥವಾ ವ್ಯಕ್ತಿ ಅಥವಾ 3 ಪರ್ಸನಾಲಿಟಿ ಏನೇನು ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಬಟ್ ಆಜ್ಞೆಗೆ ಅನುಸಾರವಾಗಿ ನೀರಿನ ದೀಕ್ಷಾಸ್ನಾನವು ದಿ ಅಪೊಸ್ಟಲ್ ಆಫ್ ಆಕ್ಟ್ಸ್ ಬುಕ್ ಅಲ್ಲಿ ಕ್ಲಿಯರ್ ಆಗಿ ಆ ಹೆಸರಿನಲ್ಲಿ ಆಗಿರುವುದನ್ನು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಸೊ ಅದಕ್ಕೆ ನಂಬಿಕೆ ಮತ್ತು ದೀಕ್ಷಾಸ್ನಾನವನ್ನು, ಸರಿಯಾದ ದೀಕ್ಷಾಸ್ನಾನವನ್ನು ನಾವು ಯಾವ ಹೊಂದುತ್ತೇವೆ, ಆವಾಗ ನಾವು ಪವಿತ್ರಾತ್ಮನನ್ನು ನಾವು ಹೊಂದುವರಾಗಿದ್ದಾರೆ. ಅಂದ್ರೆ ದೇವರ ಮುದ್ರೆ ಏನಿದೆ ಅದು ಪವಿತ್ರಾತ್ಮನಾಗಿದ್ದಾನೆ ಪ್ರಿಯರೇ. ಆ ಪವಿತ್ರಾತ್ಮನ ಮುದ್ರೆಯನ್ನು ನಾವು ಯಾವ ಹೊಂದುವರಾಗಿದ್ದೇವೆ ಅಂತೇಳಿ ವಾಕ್ಯವು ಸ್ಪಷ್ಟವಾಗಿ ಹೇಳ್ತದೆ. ಅದು ಸರಿಯಾದ ನಂಬಿಕೆ ಮತ್ತು ಸರಿಯಾದ ನೀರಿನ ದೀಕ್ಷಾಸ್ನಾನ ಆದಾಗ ಮಾತ್ರ ಸಾಧ್ಯ ಅಂತೇಳಿ ಬೈಬಲ್ ನಮಗೆ ತೋರಿಸ್ತಾ ಇದೆ. ಸೊ ಅದಕ್ಕೆ ಪವಿತ್ರಾತ್ಮನೇ ದೇವರ ಮುದ್ರೆಯಾಗಿದ್ದಾನೆ. ಯಾರೆಲ್ಲ ಆ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದಾರೆ ಅವರು ನಿತ್ಯತ್ವಕ್ಕೆ, ಅಂದ್ರೆ ಆ ಯೇಸು ಕ್ರಿಸ್ತನ ಜೊತೆ ಆತನ ಸೆಕೆಂಡ್ ಕಮಿಂಗ್ ಅಲ್ಲಿ ಏಳುವರಾಗಿದ್ದಾರೆ. ಅಲ್ಲಿ ನಾವು ಇನ್ನೂ ಸ್ವಲ್ಪ ವಾಕ್ಯಗಳನ್ನು ಧ್ಯಾನಿಸುವ. ನೋಡಿ, ಎಫೆಸ 4:30 ವಾಕ್ಯ ಹೇಳ್ತದೆ, ದೇವರ ಪವಿತ್ರಾತ್ಮನನ್ನು ದುಃಖಪಡಿಸಬೇಡಿರಿ, ಆತನಲ್ಲಿ ವಿಮೋಚನಾ ದಿನಕ್ಕಾಗಿ ನೀವು ಮುದ್ರೆ ಹೊಂದಿದ್ದೀರಲ್ಲ. ಸೊ ದೇವರ ಮುದ್ರೆ ಏನಾಗಿದೆ? ಆತನ ಸೀಲ್. ಅದು ಸೀಲ್ ಸಿಗುವುದು ಹೇಗೆ? ಸರಿಯಾದ ನಂಬಿಕೆ ಮತ್ತು ಕ್ರಿಯೆ ಇದ್ದರೆ ಮಾತ್ರ ಅಂತೇಳಿ ಬೈಬಲ್ ತೋರಿಸ್ತದೆ. ಎಫೆಸ 1:13-14 ಕೂಡ ನಾವು ಓದುವಾಗ ಅಲ್ಲಿ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರಿ ಅಂತೇಳಿ ವಾಕ್ಯ ಹೇಳ್ತದೆ. ನೋಡಿ, ನಿಮ್ಮ ರಕ್ಷಣೆ ವಿಷಯವಾದ ಸುವಾರ್ತೆ ಎಂಬ ಸತ್ಯ ವಾಕ್ಯವನ್ನು ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು, ಕ್ರಿಸ್ತನಲ್ಲಿ, ಒಬ್ಬಾತನಲ್ಲಿ, ಏಕದೇವರಲ್ಲಿ ನಂಬಿಕೆ ಇಟ್ಟವರಾದ ನೀವು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನು ಹೊಂದಿದ್ದೀರಿ. ಪವಿತ್ರಾತ್ಮ ಅಂತ ಹೇಳಿದ್ರೆ ಯಾರು? ಸರ್ವಶಕ್ತನಾದ ದೇವರು, ಈ ಲೋಕವನ್ನು ಸೃಷ್ಟಿಸಿದ ಆತನು, ಆತ್ಮ ಸ್ವರೂಪನಾದ ದೇವರು. ಆತನಿಗೆ ಪವಿತ್ರಾತ್ಮ ಅಂತೇಳಿ ಉಲ್ಲೇಖವಾಗಿದೆ, ಯೇಸುವಿನ ಆತ್ಮ ಅಂತ ಉಲ್ಲೇಖವಾಗಿದೆ, ಕರ್ತನ ಆತ್ಮ ಅಂತ ಉಲ್ಲೇಖವಾಗಿದೆ, ಕರ್ತ ಅಂತೇಳಿ ಉಲ್ಲೇಖವಾಗಿದೆ, ತಂದೆ ಅಂತೇಳಿ ಉಲ್ಲೇಖವಾಗಿದೆ, ಮತ್ತು ತುಂಬಾ ವಿಧದಲ್ಲಿ ಬೈಬಲ್ ಅಲ್ಲಿ ಉಲ್ಲೇಖವಾಗಿದೆ. ಕ್ರಿಸ್ತನು ಅಂತೇಳಿ ಉಲ್ಲೇಖವಾಗಿದೆ ಪ್ರಿಯರೇ. ಹಾಗಂತೇಳಿ ಎಲ್ಲಾ ಬೇರೆ ಬೇರೆ ಆತ್ಮ ಅಲ್ಲ, ಸರ್ವಶಕ್ತನಾದ ದೇವರೇ ಪವಿತ್ರಾತ್ಮನಾಗಿದ್ದಾನೆ. ಆ ಮುದ್ರೆ ಸಿಗ್ಬೇಕಾದ್ರೆ ನಾವು ನಂಬಿಕೆ ಮತ್ತು ಕ್ರಿಯೆಯನ್ನು ಸರಿಯಾದ ರೀತಿಯಲ್ಲಿ ಮಾಡ್ಬೇಕಂತೇಳಿ ಬೈಬಲ್ ನಮಗೆ ಸ್ಪಷ್ಟವಾಗಿ ಹೇಳುತ್ತದೆ. ಆವಾಗಲೇ ಆ ಪವಿತ್ರಾತ್ಮನೆಂಬ ಮುದ್ರೆಯನ್ನು ನಾವು ಹೊಂದುವರಾಗಿದ್ದೇವೆ. ದೇವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗಬೇಕೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವಂತದ್ದಾಗಿದೆ ಅಂತ ವಾಕ್ಯ ಹೇಳುತ್ತದೆ. ಸೊ ಪವಿತ್ರಾತ್ಮನ ಮುದ್ರೆ ಹೊಂದಬೇಕಾದ್ರೆ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನಂಬಿಕೆ ಮತ್ತು ಎರಡು ಕ್ರಿಯೆ ಏನಾಗಿದೆ ಅದು ಅಲೈನ್ ಆಗ್ಬೇಕಂತೇಳಿ ವಾಕ್ಯ ಭಾಗದಲ್ಲಿ ಸ್ಪಷ್ಟ ಇದೆ. ನಾನು ಯಾವುದೇ ಡಾಕ್ಟ್ರಿನ್ ಆರ್ಗ್ಯುಮೆಂಟ್ ಮಾಡ್ತಾ ಇಲ್ಲ ಇಲ್ಲಿ, ಬಟ್ ನಾನು ವಾಕ್ಯದಲ್ಲಿ ಏನಿದೆ ಅದನ್ನು ನಿಮ್ಮೆಲ್ಲರಿಗೆ ನಾನು ತೋರಿಸ್ತಾ ಇದ್ದೇನೆ. 2 ಕೊರಿಂಥ 1:21 ವಾಕ್ಯ ಇರುತ್ತದೆ ನೋಡಿ, ನಮ್ಮನ್ನು ಅಭಿಷೇಕಿಸಿ ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಸೇರಿಸಿ ನಮ್ಮನ್ನು ನಿಮ್ಮೊಂದಿಗೆ ಸ್ಥಿರಪಡಿಸುವವನು ದೇವರೇ. ಆತನು ನಮ್ಮ ಮೇಲೆ ಮುದ್ರೆ ಹಾಕಿ ನಮ್ಮ ಹೃದಯಗಳಲ್ಲಿ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಅಂದರೆ ದೇವರು
ಅನ್ಲಿಮಿಟೆಡ್ ಆಗಿ ನಮ್ಮ ಒಳಗಿದ್ದಾನೆ ಅಂತೇಳಿ ಅರ್ಥ. ಅಂದ್ರೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ, ಫುಲ್ ಕಂಪ್ಲೀಟ್ ದೇವರು ಏನಿದ್ದಾನೆ ಆತನು ನಮ್ಮ ಒಳಗಿದ್ದಾನೆ. 2 ಕೊರಿಂಥಿಯನ್ಸ್ 6:16 ಇದೆ. ದೇವರು ಹೇಳ್ತಾರೆ, ನಾನು ನಿಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆ ಆಗಿರುವ ಅಂತೇಳಿ. ಅದೇ ವಾಕ್ಯ ಇಲ್ಲಿ 1:21 ಕೂಡ ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಅಂದ್ರೆ ಅನ್ಲಿಮಿಟೆಡ್ ಆಗಿ ಆತನು ನಮ್ಮೊಳಗಡೆ ಇದ್ದಾನೆ ಅಂತೇಳಿ ಅರ್ಥ ಪ್ರಿಯರೇ. ಇದನ್ನು 2 ಕೊರಿಂಥಿಯ 5:5 ನೋಡಿ ವಾಕ್ಯ ಹೇಳ್ತದೆ, ಆ ಸ್ಥಿತಿಗಾಗಿ ನಮ್ಮನ್ನು ಸಿದ್ಧ ಮಾಡಿರುವವನು ದೇವರೇ, ಆತನು ಪವಿತ್ರಾತ್ಮನನ್ನು ಸಂಚಾಕಾರವಾಗಿ ಅನುಗ್ರಹಿಸಿದ್ದಾನೆ. ಅಂದ್ರೆ ಅನ್ಲಿಮಿಟೆಡ್ ಆಗಿ ದೇವರು ನಮ್ಮೊಳಗಿದ್ದಾನೆ ಇವಾಗ, ನೋ ಡೌಟ್. ಯಾಕಂದ್ರೆ ಇದನ್ನು ಯಾವಾಗ ನಾವು ಹೊಂತೀವಿ, ಏಕ ದೇವರು ನಂಬುವುದರಿಂದ ಮಾತ್ರ ಇದು ಸಾಧ್ಯ ಅಂತೇಳಿ ವಾಕ್ಯ ಹೇಳಿದೆ. ಸೊ ಯೇಸುವಿನ ಎಲ್ಲಾ ನಿಜವಾದ ವಿಶ್ವಾಸಿಗಳು ವಿಮೋಚನೆ ದಿನಕ್ಕಾಗಿ ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟಿದ್ದಾರೆ. ಪವಿತ್ರಾತ್ಮವು ನಮಗೆ ರಕ್ಷಣೆ ಖಾತರಿಯನ್ನು ನೀಡುತ್ತದೆ ಪ್ರಿಯರೇ. ಯಾರೆಲ್ಲ ಪವಿತ್ರಾತ್ಮನ ಮುದ್ರೆಯನ್ನು ಹೊಂದಿದ್ದೀರೋ ಅವರೆಲ್ಲರೂ ನಿತ್ಯತ್ವಕ್ಕೆ ಹೋಗುವವರಾಗಿದ್ದೀರಿ. ಮತ್ತೆ ಈ ಮುದ್ರೆ ಏನಾಗಿದೆ, ಅದು ಸ್ಪಿರಿಚುವಲ್ ಆಗಿದೆ, ಅದು ಫಿಸಿಕಲ್ ಮುದ್ರೆ ಅಲ್ಲ, ದೇವರು ಬಲ್ಲಾತನಾಗಿದ್ದಾನೆ. ಯಾಕೆಂದ್ರೆ ಪ್ರಕಟಣೆ 11:1 ವಾಕ್ಯ ಏನು ಹೇಳ್ತದೆ, ದೇವರಲ್ಲಿ ದೇವದೂತನನ್ನು ಕಳಿಸಿ ಹೇಳ್ತಾರೆ, ದೇವರ ಆಲಯವನ್ನು ಅಳೆಯಿರಿ. ದೇವರ ಆಲಯ ಏನಾಗಿದೆ, ನಮ್ಮ ದೇಹ. ನಾವು ದೇಹದಲ್ಲಿ ಯಾವ ರೀತಿ ದೇವರನ್ನು ನಾವು ಇವತ್ತು ನಂಬಿದ್ದೇವೆ ಮತ್ತೆ ನಮ್ಮ ಕ್ರಿಯೆಯಲ್ಲಿ ತೋರಿಸಿದ್ದೇವೆ, ಅದನ್ನೇ ದೇವರು ಅಳೆಯಲಿಕ್ಕೆ ಆ ಟೈಮಲ್ಲಿ ಯಾವ ಜಡ್ಜ್ಮೆಂಟ್ ಬರ್ತದೆ ಆ ಟೈಮಲ್ಲಿ ದೇವರು ಮಾಡುವವರಾಗಿದ್ದಾರೆ. ಸೊ ಅದಕ್ಕೆ ವಾಕ್ಯದಲ್ಲಿ ನೆಲೆಗೊಳ್ಳಿರಿ, ನಾನು ಇಷ್ಟೇ ಹೇಳಿದ ವಾಕ್ಯದಲ್ಲಿ ನೆಲೆಗೊಳ್ಳಿರಿ. ಸೊ ಪವಿತ್ರಾತ್ಮನೇ ದೇವರ ಮುದ್ರೆ ಆಗಿದ್ದಾನೆ ಅಂತೇಳಿ ಸ್ಪಷ್ಟ ಉಂಟು. ಸೊ ಆ ಮುದ್ರೆ ಹಣೆಯ ಮೇಲೆ ಯಾಕೆ ಅಂತೇಳಿ ನಾವು ಧ್ಯಾನಿಸುವುದಾದರೆ 2 ಕೊರಿಂಥಿಯನ 5:10 ವಾಕ್ಯ ಹೇಳ್ತಿದೆ ನೋಡಿ, ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಸ್ಥಾನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಇಲ್ಲಿ ನೋಡಿ ವಾಕ್ಯ, ದೇಹದ ಮೂಲಕ. ನಂಬಿಕೆ ಏನಾಗಿದೆ, ದೇಹದ ಮೂಲಕವೇ ಬರುವಂತದ್ದಾಗಿದೆ. ಕ್ರಿಯೆ ಏನಾಗಿದೆ, ದೇಹದ ಮೂಲಕವೇ ನಾವು ಮಾಡುವವರಾಗಿದ್ದೇವೆ. ಸೊ ಅದಕ್ಕೆ ಹಣೆಯ ಮೇಲೆ ಮುದ್ರೆ ಅಂತ ಹೇಳಿದರೆ, ಅದು ಹಣೆ ಅಂತ ಹೇಳಿದ್ರೆ ಅದೊಂದು ನಮ್ಮ ನಂಬಿಕೆಯನ್ನು ಸೂಚಿಸುವಂತಾಗಿದೆ. ಸೊ ದೇವರು ಈ ನಂಬಿಕೆಯ ಮೇಲೆ ನಮ್ಮನ್ನು ಮುದ್ರಿಸುವವನಾಗಿದ್ದಾನೆ. ಯಾಕೆಂದ್ರೆ ಇದರದೇ ನೆಕ್ಸ್ಟ್ ಟಾಪಿಕ್ ನಾವು ಮಾರ್ಕ್ ಆಫ್ ದಿ ಬೀಸ್ಟ್ ಕೂಡ ನಾವು ಧ್ಯಾನಿಸುವ. ಯಾಕೆ ಅದು ಇದು ಎರಡು ಕನೆಕ್ಟೆಡ್ ಆಗಿದೆ ಟಾಪಿಕ್ಸ್. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ದೇಹದ ಮೂಲಕ ನಾವು ಏನ್ ನಂಬ್ತೇವೆ, ಏನ್ ಕ್ರಿಯೆ ಮಾಡ್ತೇವೆ, ಅದೇ ದೇವರ ಮುದ್ರೆ ಆಗಿದೆ ಅಂತೇಳಿ ಸ್ಪಷ್ಟ ಇದೆ. ಧರ್ಮೋಪದೇಶ ಕಂಡ 6:4 ಮತ್ತು 6ನೇ ವಾಕ್ಯವನ್ನು ನಾವು ಧ್ಯಾನಿಸುವುದಾದರೆ ಅಲ್ಲಿ ದೇವರು ಒಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಅದೇನಾಗಿದೆ, ಇಸ್ರಾಯೇಲರು ಕೇಳಿರಿ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಅಂತೇಳಿ ಇದೆ. ಇಲ್ಲಿ 3 ವಿಷಯಗಳಿದೆ ನೋಡಿ, ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ. 6ನೇ ವಾಕ್ಯ ನೋಡಿ, ನಾನು ಈಗ ನಿಮಗೆ ತಿಳಿಸುವ ಮಾತುಗಳು ನಿಮ್ಮ ಹೃದಯದಲ್ಲಿ ಇರಬೇಕಂತೇಳಿ ವಾಕ್ಯ ಹೇಳ್ತದೆ. ಅದೇ ಮಾರ್ಕ 12:29-30 ನಾವು ಓದುವಾಗ ಅಲ್ಲಿ ಯೇಸು ಕ್ರಿಸ್ತರು ಸ್ವತಃ ದೇವರು ದೇಹದಲ್ಲಿದ್ದಾಗ ಹೇಳಿದ ವಾಕ್ಯ ನೋಡಿ, ಎಲ್ಲಾ ಆಜ್ಞೆಗಳಲ್ಲಿ ಮೊದಲನೆಯದು ಯಾವುದು ಎಂದು ಆತನನ್ನು ಕೇಳಿದಕ್ಕೆ ಯೇಸು ಹೇಳ್ತಾರೆ, ಇಸ್ರೇಲ್ ಜನವೇ ಕೇಳು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಇಲ್ಲಿ ವಾಕ್ಯವು ಕರ್ತನು ಅಂತೇಳಿ ಉಲ್ಲೇಖವಾಗಿದೆ. ಧರ್ಮೋಪದೇಶ ಕಂಡ 6:4 ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನೋಡಿದ್ರೆ ಅಲ್ಲಿ ಕೂಡ ಕರ್ತನು ಅಂತೇಳಿ ಉಲ್ಲೇಖವಾಗಿದೆ. ಸೊ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಇದ್ದ ಆ ಕರ್ತ ಆತನೇ ಹೊಸ ಒಡಂಬಡಿಕೆಯಲ್ಲಿ ಮಾರ್ಕ್ 12:29 ಆ ಕರ್ತ ಆತನೇ ಸೇಮ್ ಕರ್ತ. ಯಾಕಂತ ನಮಗೆ ಕರ್ತ ಇರುವುದು ಯಾರು, ಒಬ್ಬನೇ. ನಾವು ರೋಮನ್ಸ್ 10:9 ಓದಿದ್ರೆ, 1 ಕೊರಿಂಥಿಯನ್ 12:3 ಓದಿದ್ರೆ ನಮಗೆ ಇರುವಾತನು ಒಬ್ಬನೇ ಕರ್ತ ಅಂತೇಳಿ ಸ್ಪಷ್ಟ ಇದೆ ವಾಕ್ಯದಲ್ಲಿ. ಸೊ ಅದಕ್ಕೆ ಅಲ್ಲಿಯ ಆಜ್ಞೆ, ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ದೇವರು ಕೊಟ್ಟ ಆಜ್ಞೆ ಏನಾಗಿದೆ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಅಲ್ಲಿ ಯೆಹೋವನು ಅಂತೇಳಿ ಟ್ರಾನ್ಸ್ಲೇಷನ್ ಆಗಿದೆ, ಬಟ್ ಅದು ಕರ್ತ ಅಂತೇಳಿ ಕರೆಕ್ಟ್ ವರ್ಡ್. ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡಿ, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು. ಮತ್ತೆ ಮುಂದೆ 30ನೇ ವಾಕ್ಯ, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಈ 2 ವಾಕ್ಯಗಳಲ್ಲಿ ಒಂದು ಡಿಫರೆನ್ಸ್ ಉಂಟು. ನಾನು ನೆಕ್ಸ್ಟ್ ಇಲ್ಲಿ ಹಾಕಿದ್ದೇನೆ ನೋಡಿ. ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಆತ್ಮಸ್ವರೂಪನಾಗಿದ್ದಾಗ ದೇವರು ಮೋಶೆ ಮುಖಾಂತರ ಏನ್ ಹೇಳ್ತಾರೆ, ನಮ್ಮ ದೇವರಾದ ಯೆಹೋವನು ಒಬ್ಬನೇ ದೇವರು, ನೀವು ನಿಮ್ಮ ದೇವರಾದ ಯೆಹೋವನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಶಕ್ತಿ 3 ವಿಷಯಗಳಲ್ಲಿ ಪ್ರೀತಿಸಬೇಕಂತ ಹೇಳಿದ್ದಾರೆ. ಬಟ್ ಮಾರ್ಕ್ 12:29 ಬರುವಾಗ ಅಲ್ಲಿ ನೋಡಿ ಸೇಮ್ ವಾಕ್ಯ, ಆಜ್ಞೆ ಕೂಡ ಸೇಮು, ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು, ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯ, ಪೂರ್ಣ ಪ್ರಾಣ, ಪೂರ್ಣ ಬುದ್ಧಿ, ಪೂರ್ಣ ಶಕ್ತಿಯಿಂದ ಪ್ರೀತಿಸಬೇಕು ಎಂಬುದೇ ಮೊದಲನೇ ಆಜ್ಞೆ. ಇಲ್ಲಿ ಪೂರ್ಣ ಬುದ್ಧಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಮೈಂಡ್ ಅಂತ ಹೇಳ್ತೇವೆ. ಮೈಂಡ್ ಒಂದು ಆಡ್ ಆಗಿದ್ದು ನಮಗೆ ನೋಡ್ಲಿಕ್ಕೆ ಸಿಗ್ತದೆ. ಹಳೆ ಒಡಂಬಡಿಕೆಯಲ್ಲಿ ಮೈಂಡ್ ಅಂತ ಹೇಳಿ ಕೊಡ್ಲಿಲ್ಲ ದೇವರು. ಯಾಕೆಂತ ಹೇಳಿದರೆ ಇಸ್ರಾಯೇಲರಿಗೆ ಯಾವುದೇ ಡೌಟ್ ಇರಲಿಲ್ಲ. ಅವರ ಪರ್ವತದ ಮೇಲೆ ಮೋಶೆ ಜೊತೆ ದೇವರಿದ್ದಾಗ ಅಲ್ಲಿ ಏಕ ದೇವರು ಯೆಹೋವನೊಬ್ಬನೇ ಮೋಶೆಯನ್ನು ಕವರ್ ಮಾಡಿ ಮೋಶೆ ಜೊತೆ ಮಾತಾಡಿದ್ದಾನೆ. ಸೊ ಅದಕ್ಕೆ ಇಸ್ರಾಯೇಲರಿಗೆ ಅವರ ಮನಸ್ಸಿನಲ್ಲಿ ದೇವರು ಒಬ್ಬನೇ, ಆತನೇ ಯೆಹೋವನು ಅಂತೇಳಿ ಸ್ಪಷ್ಟ ಇತ್ತು. ಮತ್ತು ಹೊಸ ಒಡಂಬಡಿಕೆಯಲ್ಲಿ ದೇವರು ದೇಹ ಧರಿಸಿದ್ದರಿಂದ
ತಂದೆ, ಮಗ, ಪವಿತ್ರಾತ್ಮ ಎನ್ನುವಂತ 3 ಕಾರ್ಯಗಳನ್ನು ಮಾಡಿದ್ದರಿಂದ ಈಗಿನ ಹೊಸ ಒಡಂಬಡಿಕೆಯಲ್ಲಿ ಈ ಕ್ರಿಶ್ಚಿಯನ್ಸ್ ಏನಿದ್ದಾರೆ, ಡಿನೋಮಿನೇಷನಲ್ ಕ್ರಿಶ್ಚಿಯನ್ಸ್, ಎಲ್ಲರಿಗೂ ಕನ್ಫ್ಯೂಷನ್ ಏನಾಗಿದೆ ಅಂತ ಹೇಳಿದ್ರೆ 3 ಬೇರೆ ಬೇರೆ ಅಂತೇಳಿ, ಅಂದ್ರೆ ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಬೇರೆ ಅಂತೇಳಿ ಅವರ ಕನ್ಫ್ಯೂಷನ್ ಆಗಿದೆ. ಅದಕ್ಕೆ ದೇವರು ಇಲ್ಲಿ ಯೇಸು ಕ್ರಿಸ್ತನ ಆಜ್ಞೆ ಕೊಡುವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ, ಪೂರ್ಣ ಬುದ್ಧಿಯಿಂದ, ಅಂದ್ರೆ ಏನು, ನಮ್ಮ ಇಮೇಜಸ್ ಎಲ್ಲ ಕ್ರಿಯೇಟ್ ಆಗುವುದಿಲ್ಲಿ ಬುದ್ಧಿಯಲ್ಲಿ, ಅಂದ್ರೆ ನಾವು ಇಮ್ಯಾಜಿನ್ ಮಾಡುವಂತದ್ದು ಮತ್ತೆ ನಮ್ಮ ಏನು ನಾವು ಯೋಚಿಸುತ್ತೇವೆ, ಯಾವ ರೀತಿ ಡಿವೈಡ್ ಮಾಡ್ತೇವೆ, ಅದೆಲ್ಲ ಕ್ರಿಯೇಷನ್ ಬರುವಂತದ್ದು ಎಲ್ಲಿಂದ, ಎಲ್ಲ ಆ ಪಿಕ್ಚರ್ ಬರುವಂತದ್ದು ಎಲ್ಲಿಂದ, ಎಲ್ಲ ಮೈಂಡ್ ಅಲ್ಲಿ ಕ್ರಿಯೇಟ್. ಸೊ ಅದಕ್ಕೆ ದೇವರು ಇಲ್ಲಿ ಆ ಮೈಂಡ್ ಅನ್ನು ಆಡ್ ಮಾಡಿ ಹೇಳಿದ್ದಾರೆ. ಆ ಮೈಂಡ್ ಇಂದ ಕೂಡ ನೀವು ನಂಬುವಾಗ ಮತ್ತೆ ಆತನನ್ನು ಪ್ರೀತಿಸುವಾಗ ನಮ್ಮ ದೇವರಾದ ಕರ್ತನು ಒಬ್ಬನೇ ದೇವರು ಅಂತೇಳಿ ಪ್ರೀತಿಸಬೇಕಂತ ವಾಕ್ಯ ಹೇಳುತ್ತದೆ. ನಾವು ಪ್ರಕಟಣೆ 4:8 ಓದುವಾಗ ಅಲ್ಲಿ ಅಡ್ಡ ಬಿದ್ದು ದೇವರನ್ನು ಯಾವ ತರ ಆರಾಧಿಸ್ತಾರೆ, ನಮ್ಮ ದೇವರಾದ ಕರ್ತನು ಪರಿಶುದ್ಧನು 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 ಅಂತೇಳಿ, ನಮ್ಮ ದೇವರಾದ ಕರ್ತನು ಅಂತೇಳಿ ಸ್ಪಷ್ಟ ಇದೆ ವಾಕ್ಯ. ಪ್ರಕಟಣೆ 1:8 ಯೇಸು ಕ್ರಿಸ್ತರು ತನ್ನನ್ನು ಪ್ರಕಟಪಡಿಸುವಾಗ ಯೋಹಾನನಿಗೆ ಅಲ್ಲಿ ಹೇಳ್ತಾರೆ, ನಾನು ಸರ್ವಶಕ್ತನಾದ ದೇವರು ಅಂತೇಳಿ. ಅದೇ 2 ಕೊರಿಂಥಿಯನ್ಸ್ 6:16 ನಾವು ಓದುವಾಗ, 17 ಓದುವಾಗ ಅಲ್ಲಿ ಕೂಡ ದೇವರು ಹೇಳ್ತಾರೆ, ನಾನು ನಿಮ್ಮ ಜೊತೆ ಇರ್ತಾನೆ, ನಾನು ಸರ್ವಶಕ್ತನಾದ ಕರ್ತನು ಅಂತೇಳಿ. ಸೊ ಹಳೆ ಒಡಂಬಡಿಕೆಯಲ್ಲಿದ್ದ ಕರ್ತನೆ ಹೊಸ ಒಡಂಬಡಿಕೆಯಲ್ಲಿ ದೇಹ ಧರಿಸಿ ಆತನ ತನ್ನನ್ನು ಪ್ರಕಟಿಸಿದ್ದಾನೆ. ಮತ್ತೆ ನಮ್ಮ ಬುದ್ಧಿಯಲ್ಲಿ ಕೂಡ ನಾವು ಯಾವುದೇ ಇಮೇಜ್ ಮಾಡಬಾರ್ದು ಅಂತೇಳಿ ಆಜ್ಞೆಯನ್ನು ದೇವರು ಕೊಟ್ಟಿದ್ದಾರೆ. ಸೊ ಅದಕ್ಕೆ ವಾಕ್ಯದಲ್ಲಿ ನೆಲೆಗೊಂಡಿರಿ. ಮತ್ತೆ ದೇವರ ಮುದ್ರೆ ಏನಾಗಿದೆ ಸ್ಪಷ್ಟವಿದೆ, ಅದು ಪವಿತ್ರಾತ್ಮನೇ ದೇವರ ಮುದ್ರೆ ಆಗಿದ್ದಾನೆ, ಅಂದ್ರೆ ಪರಿಶುದ್ಧ ಆತ್ಮನ. ಪರಿಶುದ್ಧ ಆತ್ಮ ಅಂತ ಹೇಳಿದ್ರೆ ಹೆಸರಲ್ಲ, ನಮ್ಮನ್ನು ದೇವರು ಪರಿಶುದ್ಧಗೊಳಿಸಿ ನಮ್ಮ ಒಳಗೆ ವಾಸಿ ಮಾಡುವುದರಿಂದ ಆ ಆತ್ಮ ಸ್ವರೂಪಣದ ದೇವರೇ ಪರಿಶುದ್ಧ ಆತ್ಮನಾಗಿ ನಮ್ಮ ಒಳಗೆ ಇದ್ದಾನೆ. ಆತನ ಹೆಸರಿನಾಗಿದೆ ಈ ಲೋಕದಲ್ಲಿ ಯೇಸು ಕ್ರಿಸ್ತನ್ ಅಂತ ಹೇಳಿದೆ. ರೋಮನ್ಸ್ 8:10 ಓದುವಾಗ ಅಲ್ಲಿ ಪೌಲನು ಬರೀತಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದರೆ, ನಮ್ಮ ಒಳಗೆ ಇರುವಂತದ್ದು ಯಾರು ಇವಾಗ ಪವಿತ್ರಾತ್ಮ. ಸೊ ಅಲ್ಲಿ ಪೌಲ ಬರೀತಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದರೆ. ಅದೇ ಕೊಲೋಷಿಯನ್ಸ್ 1:27 ಕೂಡ ಅದೇ ಪೌಲನು ಅಲ್ಲಿ ಕೂಡ ಬರೀತಾನೆ, ಕ್ರಿಸ್ತನು ನಿಮ್ಮಲ್ಲಿದ್ದರೆ ಅಂತೇಳಿ. ಸೊ ನಮ್ಮ ಒಳಗಿರುವಂತದ್ದು ಯಾರು ಪವಿತ್ರಾತ್ಮ. ಸೊ ಹಾಗಿದ್ರೆ ಏಕದೇವರು ಒಬ್ಬನೇ ದೇವರು. ಮತ್ತೆ ಆ ದೇವರ ಮುದ್ರೆ ಸಿಗುವಂತದ್ದು ಸರಿಯಾದ ನಂಬಿಕೆ ಮತ್ತು ಸರಿಯಾದ ಕ್ರಿಯೆ ಇದ್ದಲ್ಲಿ ಮಾತ್ರ ಅಂತೇಳಿ ಬೈಬಲ್ ತೋರಿಸ್ತದೆ. ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ನೀವು ದೇವರ ಮುದ್ರೆಯನ್ನು ಹೊಂದಿರಿ. ಇವಾಗ ಟೈಮ್ ಉಂಟು, ಯಾವಾಗ ತನಕ ಈ ದೇಹವನ್ನು ನಾವು ಬಿಡುವುದಿಲ್ಲವೋ ಅಲ್ಲಿ ತನಕ ಮನುಷ್ಯನಿಗೆ ಟೈಮ್ ಉಂಟು. ವಾಕ್ಯದ ಆಧಾರದಲ್ಲಿ ಸರಿಯಾದ ಕ್ರಿಯೆಯನ್ನು, ನಂಬಿಕೆ ಮತ್ತು ಸರಿಯಾದ ಕ್ರಿಯೆಯನ್ನು ಮಾಡಬೇಕು. ನಾನು ಆ ಡಿನೋಮಿನೇಷನ್ ಅಲ್ಲಿ ಇದ್ದೇನೆ, ಅವರು ಇದೇ ನನಗೆ ಕಲಿಸಿದ್ದಂತ ಹೇಳಿದ್ರೆ ನಾಳೆ ದೇವರು ಅದನ್ನು ಕ್ವಶನ್ ಮಾಡುವುದಿಲ್ಲ. ಯೋಹಾನ 12:48 ವಾಕ್ಯವು ಯೇಸು ಕ್ರಿಸ್ತರು ಹೇಳಿದ್ದಾರೆ, ನಿಮಗೆ ಜಡ್ಜ್ ಮಾಡುವಂಥದ್ದು ನಾನು ಹೇಳಿದ ವಾಕ್ಯಗಳೇ ಅಂತ ಹೇಳಿದ್ದಾರೆ. ಅವ್ರು ಹೇಳಿದ ವಾಕ್ಯಗಳಲ್ಲಿ ಆಜ್ಞೆ ಏನಾಗಿದೆ, ಕರ್ತನು ಒಬ್ಬನೇ ದೇವರು ಅಂತ ಆಗಿದೆ. ಸ್ಪೆಷಲಿ ದೇವರು ಉಲ್ಲೇಖ ಮಾಡಿದ್ದಾರೆ ಕರ್ತನು ಅಂತೇಳಿ. ಆ ಕರ್ತನು ಎನ್ನುವಂತ ವಿಷಯವನ್ನು ತೆಗೆದು ಎಲ್ಲ ಡಿನೋಮಿನೇಷನ್ ಅವರು ನಾವು ದೇವರೊಬ್ಬರೇ ಅಂತೇಳಿ ನಂಬ್ತೇವೆ ಅಂತೇಳಿ ಆರ್ಗ್ಯುಮೆಂಟ್ ಮಾಡ್ತಾರೆ. ಸೊ ದೇವರ ವಾಕ್ಯದಲ್ಲಿ ನಾವು ಆರ್ಗ್ಯುಮೆಂಟ್ ಮಾಡಬಹುದು, ಬಟ್ ದೇವರ ವಾಕ್ಯದಲ್ಲಿ ಬರೆದಿದೆ. ಆ ವಾಕ್ಯದ ಅನುಗುಣವಾಗಿ ದೇವರು ಜಡ್ಜ್ಮೆಂಟ್ ಮಾಡುವವರಾಗಿದ್ದಾರೆ. ಸೊ ಅದಕ್ಕೆ ದೇವರ ಮುದ್ರೆನೇ ಪವಿತ್ರಾತ್ಮನಾಗಿದ್ದಾನೆ. ಯಾರೆಲ್ಲ ಆ ಮುದ್ರೆಯನ್ನು, ಸ್ಪಿರಿಚುವಲ್ ಮುದ್ರೆಯನ್ನು ಯಾರು ಹೊಂದಿದ್ದೀರಿ ಅವರು ಯೇಸು ಕ್ರಿಸ್ತನ ಸೆಕೆಂಡ್ ಟೈಮ್ ಬರುವಾಗ ಯೇಸು ಕ್ರಿಸ್ತನಲ್ಲಿ ಹೋಗುವವರಾಗಿದ್ದಾರೆ. ಮತ್ತೆ ಅದರಲ್ಲೂ ಕೂಡ ಇನ್ನೂ ತುಂಬಾ ಡೀಪ್ ಸ್ಟಡಿ ಉಂಟು. ಅದು ಯಾಕಂದ್ರೆ ಕೊನೆಯವರೆಗೆ ತಾಳ್ಬೇಕು. ಅದರಲ್ಲಿ ಈವನ್ ನಾವು ಟೆಸ್ಟಿಫೈ ಮಾಡಬೇಕಾದ್ರೆ ಯೇಸು ಕ್ರಿಸ್ತನಿಗೆ ನಾವು ಒಂದು ಸಾಕ್ಷಿಯಾಗಿ ಕೂಡ ಜೀವಿಸಬೇಕು. ಹಿಸ್ಟ್ರಿ ಓದಿದ್ರೆ ಗೊತ್ತಾಗ್ತದೆ ವಾಕ್ಯಕ್ಕಾಗಿ ಎಷ್ಟು ಜನರು ತಮ್ಮನ್ನು ತಾವು ತಮ್ಮ ಜೀವವನ್ನು ಸಮರ್ಪಿಸಿದ್ದಾರೆ ಅಂತೇಳಿ ನಮಗೆ ಹಿಸ್ಟ್ರಿಯಲ್ಲಿ ಸಿಗ್ತದೆ ಸ್ಟಡಿ ಮಾಡಲಿಕ್ಕೆ. ಸೊ ಅದಕ್ಕೆ ದೇವರ ಕೃಪೆಯು ನಮ್ಮ ಮೇಲೆ ಯಾವತ್ತಿದ್ರೂ ಇರಬೇಕು. ನಾವು ಎಂಥ ಸಿಚುವೇಶನ್ ಬಂದರೂ ನಮ್ಮ ಜೀವಿತದಲ್ಲಿ ನಾವು ಯೇಸು ಕ್ರಿಸ್ತನನ್ನು ಮಹಿಮೆ ಪಡಿಸಿ ಆತನಿಗೆ ಸಾಕ್ಷಿಯಾಗಿ ನಿಲ್ಲಬೇಕಂತೇಳಿ ಇಡೀ ಬೈಬಲ್ ನಮಗೆ ತೋರಿಸ್ತದೆ ಪ್ರಿಯರೇ. ಸೊ ಅದಕ್ಕೆ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತೇನೆ. ಈ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡುವಂತೆ ಕೊಟ್ಟಂತ ಕೃಪೆಗಾಗಿ. ಮತ್ತೆ ದೇವರ ಮುದ್ರೆಯನ್ನು ಎಲ್ಲರೂ ಹೊಂದಿರಿ, ಎಲ್ಲರೂ ಅದರ ನೆಲೆಗೊಳ್ಳಿರಿ ಎಂದು ನಾನು ನಿಮ್ಮೆಲ್ಲರನ್ನು ಎನ್ಕರೇಜ್ ಮಾಡ್ತೇನೆ. ನಾನು ನಮ್ಮ ಕರ್ತನು, ಒಡೆಯನು, ರಕ್ಷಕನೂ ಆದ ಯೇಸು ಕ್ರಿಸ್ತನಿಗೆ ಎಲ್ಲಾ ಸ್ತೋತ್ರ, ಘನ, ಮಾನವಗಳನ್ನು ಸಲ್ಲಿಸ್ತೇನೆ. ವಾಕ್ಯಗಳನ್ನು, ವಾಕ್ಯದ ಗೂಢಾರ್ಥಗಳನ್ನು ಪ್ರಕಟಿಸುವಂತನು ಆತನೇ. ವಾಕ್ಯದಲ್ಲಿ ನೆಲೆಗೊಳ್ಳುವಂತೆ ಮಾಡುವಂತ ಜ್ಞಾನವನ್ನು ಕೊಡುವಂತ ಆತನೇ. ಅದಕ್ಕೆ ಎಲ್ಲಾ ಘನ, ಮಾನ, ಮಹಿಮೆ ನಮ್ಮ ಕರ್ತನು, ರಕ್ಷಕನು, ಒಡೆಯನೂ ಆದ ಏಕ ದೇವರಾದ ಯೇಸು ಕ್ರಿಸ್ತನಿಗೆ ಸಲ್ಲಿಸ್ತೇನೆ. ಥ್ಯಾಂಕ್ ಯು. ಪ್ರೈಸ್ ದ ಲಾರ್ಡ್. ಆಮೆನ್.